ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮನೇಲಿ ಸಿಂಪಲ್ ಆಗಿ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಕುಕ್ಕರ್ಗೆ ಈಗಾಗಲೇ ಸಿಪ್ಪೆ ತೆಗೆದಿಟ್ಕೊಂಡಂತ ಆಲೂಗಡ್ಡೆ ಹಾಗೆ ನೆನೆಸಿಟ್ಕೊಂಡಂತ ಕಡಲೆಕಾಳನ್ನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಅದನ್ನ ಒಂದು 2-3 ವಿಷಲ್ ಹಾಕೋದಕ್ಕೆ ಹಾಕಿಸ್ತಿದ್ದೇನೆ. ಅದಾದ್ಮೇಲೆ ಇಲ್ಲಿ ಪಾನಿ ಮಾಡೋದಕ್ಕೆ ನೆನೆಸಿಟ್ಕೊಂಡಂತ ಹುಣಸೆಹಣ್ಣು, 2 ಸ್ಪೂನ್ ಅಷ್ಟು ಗರಂ ಮಸಾಲೆ, ಹಾಗೆ ಸ್ವಲ್ಪ ಪುದೀನ, ಹಾಗೆ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಎತ್ಕೊಂಡಿದ್ದೀನಿ. ಇಲ್ಲಿ ನಾನು ಮಿಕ್ಸಿಗೆ ಮೊದಲು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ. ಅದಾದ್ಮೇಲೆ 2 ಹಸಿಮೆಣಸಿನಕಾಯಿ, ಹಾಗೆ ಸ್ವಲ್ಪ ಪುದೀನ, ಹಾಗೆ ನಾವು ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣು, ಅದರಲ್ಲಿ ಸ್ವಲ್ಪ ರಸನ ಕೂಡ ಹಾಕ್ತಿದ್ದೀನಿ. ನಾನು ಎಕ್ಸ್ಟ್ರಾ ಇದಕ್ಕೆ ರುಬ್ಬೋದಕ್ಕೆ ಯಾವುದು ನೀರು ಯೂಸ್ ಮಾಡಲ್ಲ. ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ತಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ ಅದನ್ನ ಸ್ವಲ್ಪ ತರಕಾರಿ ಇರೋ ಹಾಗೇನೆ ರುಬ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಬಂದರೆ ಸಾಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ನಾನು ಮುಂಚೆನೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ. ನಾನು ಅಂಗಡಿಗೆ ಸಿಗುವಂತಹ ನಾರ್ಮಲ್ ಪುರಿನೇ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 4-5 ಜನಕ್ಕೆ ಮಾಡ್ತಿರೋದ್ರಿಂದ ನಾನೊಂದು 30-35 ಪೂರಿನ ಕಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು, ನೀವು ಎಷ್ಟು ಜನಕ್ಕೆ ಪಾನಿಪುರಿ ಮಾಡ್ಕೊಟ್ಟಿದ್ದೀರೋ, ಅದು ಗೋಲ್ಗಪ್ಪ ಮಾಡ್ಕೊಟ್ಟಿದ್ದೀರೋ, ಅದು ನೀವೇ ಕ್ವಾಂಟಿಟಿ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಳ್ಳಿ. ನೋಡಬಹುದು ಇಲ್ಲಿ ಎಷ್ಟು ಕಂದು ಬಣ್ಣಕ್ಕೆ ತಿರುಗಿದೆ. ಆ ಥರ ನೀವು ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪೂರಿ ಕೂಡ ಗೋಲ್ಗಪ್ಪ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಅದಾದ್ಮೇಲೆ ನಾನು ಚಿಕ್ಕ ಪಾತ್ರೆ ತಗೊಂಡಿದ್ದೀನಿ. ಈಗಾಗಲೇ ನಾನು ರುಬ್ಕೊಂಡಿದ್ದಂತಹ ಪಾನಿ ಮಸಾಲೆ ಏನಿತ್ತು ಅದನ್ನ ಹಾಕ್ತಿದ್ದೀನಿ ಅದಕ್ಕೆ. ಅದಾದ್ಮೇಲೆ ಮಿಕ್ಸಿ ಜಾರಲ್ಲಿ ಏನು ಎಕ್ಸ್ಟ್ರಾ ಉಳಿದಿತ್ತು ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಅದನ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಆಗಲೇ ತೆಗೆದಿಟ್ಕೊಂಡಾಗ ಹುಣಸೆಹಣ್ಣಿನ ರಸನ ಹಾಕಿ 1 ಗ್ಲಾಸ್ ಅಷ್ಟು ನೀರು ಹಾಕಿ ಅದನ್ನ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ. ಅದಾದ್ಮೇಲೆ ನಮ್ಮ ಪಾನಿ ರೆಡಿ ಆಗುತ್ತೆ. ಇಲ್ಲಿ ನಾನು ಆಗಲೇ ಕೂಗ್ಸಿಟ್ಕೊಂಡಿದ್ದಂತಹ ಆಲೂಗೆಡ್ಡೆ ಹಾಗೆ ಕಡಲೆಕಾಳನ್ನ ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ನಾನು ಕೊತ್ತಂಬರಿ ಹಾಗೇನೆ ಪುದೀನ ಕೂಡ ಹಾಕಿದ್ದೀನಿ. 1 ಸ್ಪೂನ್ ಅಷ್ಟು ಗರಂ ಮಸಾಲೆ, ಹಾಗೇನೆ 1 ಮ್ಯಾಗಿ ಮಸಾಲೆ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕಿ ಕ್ಲೀನಾಗಿ ಅದನ್ನ ಕಲಿಸ್ಕೊತಾ ಇದ್ದೀನಿ. ಅದನ್ನ ನೀವು ನೀಟಾಗಿ ಎಷ್ಟು ಕ್ಲೀನಾಗಿ ಕಲಿಸ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ನಿಂಬೆಹಣ್ಣಲ್ಲಿ 4 ಭಾಗದಷ್ಟು ನಿಂಬೆಹಣ್ಣ ತಗೊಂಡಿದ್ದೀನಿ. ಅದನ್ನ ಕೂಡ ನೀಟಾಗಿ ಮಿಕ್ಸ್ ಅದಾದ್ಮೇಲೆ ನಾನು ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ಪಾನಿನ ಕೂಡ ಹಾಕ್ತಾ ಇದ್ದೀನಿ ಮಕ್ಳಿಗೆ ಕೊಡೋದಕ್ಕೆ ಅಂತ. ನಾನು ಕೂಡ ಈಗೇನೆ ಪ್ರತಿ 1 ತಿಂಗಳಿಗೆ ಒಂದ್ಸರ್ತಿ ಅಥವಾ 2 ತಿಂಗಳಿಗೆ ಒಂದ್ಸರ್ತಿ ಮನೇಲಿದ್ದೇನೆ ಮಕ್ಕಳಿಗೆ ಗೋಲ್ಗಪ್ಪನ ಮಾಡ್ಕೊಡ್ತೀನಿ. ಹೊರಗಡೆ ಹೋದಾಗ ಅವರು ಕೇಳೋದು ಕೂಡ ಇಲ್ಲ, ಯಾಕೆಂದ್ರೆ ನಾವು ಮನೇಲೆ ಮಾಡ್ಕೊಡ್ತೀವಿ ಅಲ್ಲ. ಹಾಗಾಗಿ ಮಕ್ಕಳಿಗೆ ತುಂಬಾನೇ ಇಷ್ಟ ಕೂಡ ಆಗುತ್ತೆ. ಏನು ಮಾಡೋದಕ್ಕಾಗಲ್ಲ. ಮುಂಚೆ ಎಲ್ಲ ಆದ್ರೆ ಹೊರಗಡೆ ನಾವು ಒಂದು ನೀಟ್ನೆಸ್ ನಲ್ಲಿ ಕೇಳ್ಬೋದಿತ್ತು. ಬಟ್ ಈಗ ಆ ಥರ ಇಲ್ಲ. ಹಾಗಾಗಿ ಮನೇಲೆ ನಮ್ಮ ಮಕ್ಕಳಿಗೆ ಎಷ್ಟು ಬೇಕೋ ಆ ಥರ ಎಲ್ದಿಗೆ ನಾವೇನೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಕೂಡ ಈ ಥರ 1 ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸತಿ ನನ್ನ ಮಗಳಿಗೆ ಮಾಡ್ಕೊಡ್ತೀನಿ. ಅವಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.